ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಮಾದರಿ ಪ್ರಶ್ನಪತ್ರಿಕೆ SA2 ಪ್ರಶ್ನಪತ್ರಿಕೆಯನ್ನು ಅವುಗಳ ಕಂಪ್ಲೀಟ್ ಕೀ ಆನ್ಸರ್ ಜೊತೆಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಪೂರ್ತಿಯಾಗಿ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಇದೇ ಪ್ಯಾಟ್ರನಲ್ಲೇ ನೀವು ಪ್ರಿಪೇರ್ ಆಗಬೇಕು. ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂತ ಹೇಳಿ ಕೊಟ್ಟಿದ್ದಾರೆ. 4 ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್, ಬಾಸ್ ಇಸ್ ಪ್ಲೇಸ್ಡ್ ಡ್ಯಾಶ್ ಆನ್ ದ ಟೇಬಲ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ಕಾಫಿ, ವಾಟರ್, ಮಿಲ್ಕ್ ಆ್ಯಂಡ್ ಟೀ ಅಂತ ಇದೆ. ಸೊ ಮಿಲ್ಕ್ ಈಸ್ ದ ರೈಟ್ ಆನ್ಸರ್. Next, second question, the word relating to God or heaven is divine, threat, anger, proud anta ide. So divine is the right answer. Next, in the poem, poet says that his art belongs to mother, grandmother and grandpa, father and sister anta ide makla. So adu grandma and grandpa is the right answer. Next, fourth question, the school begins dash today. Choose the correct preposition. The school begins from today. So ಹಾಗಾಗಿ from ಅಂತ ಹೇಳಿ ಬರೀಬೇಕು. ಈ 4 ಆಪ್ಷನಲ್ಲಿ from is the right answer. ಸೆಕೆಂಡ್ ಮೇನ್, fill in the blanks with the suitable answer ಅಂತ ಹೇಳಿ ಕೊಟ್ಟಿದ್ದಾರೆ. ಫಿಫ್ತ್ ಕ್ವಶನ್, ಮದರ್ಸ್ ಸಿಸ್ಟರ್ ಇಸ್ ಕಾಲ್ಡ್. ಸೊ ಮದರ್ಸ್ ಸಿಸ್ಟರನ್ನು, ತಾಯಿಯ ತಂಗಿ ಅಥವಾ ಅಕ್ಕನನ್ನು ಏನಂತ ಹೇಳಿ ಕರೀತಾರೆ? ಆಂಟ್ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಆಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಸಮ್ ಸ್ಟೂಡೆಂಟ್ಸ್ ಆರ್ ರೆಗ್ಯುಲರ್ ಟು ದ ಕ್ಲಾಸ್ but some are dash. Write the correct antonyms for the underlined word. So regular to the class ಅಂತ ಇದೆ. ಸೊ ಅದಕ್ಕೆ ರೆಗ್ಯುಲರ್ಗೆ ಅಂಡರ್ಲೈನ್ ಅನ್ನು ಹೇಳ್ತಿದ್ದಾರೆ. ಅದಕ್ಕೆ ಆಂಟನಮ್ಸ್ ಏನಾಗುತ್ತೆ? ಇರ್ರೆಗ್ಯುಲರ್. ಆಂಟನಮ್ಸ್ ಅಂದರೆ ನಮಗೆ ಗೊತ್ತಿರಬೇಕು ಮಕ್ಕಳ, ಆಪೋಸಿಟ್ ವರ್ಡ್ಸ್. ಸೊ ಅದು ಇರ್ರೆಗ್ಯುಲರ್ ಆಗಿರುತ್ತೆ. ಸೆವೆಂತ್ ಕ್ವಶನ್, ದೇ ವಾಕ್ ಡ್ಯಾಶ್. ಸೊ ಬ್ರಾಕೆಟಲ್ಲಿ ಕ್ವಿಕ್ ಅಂತ ಕೊಟ್ಟಿದ್ದಾರೆ. ರೈಟ್ ದ ಕರೆಕ್ಟ್ ಆಡ್ವರ್ಬ್. ಸೊ ಆಬ್ವಿಯಸ್ಲಿ ದೇ ವಾಕ್ ಕ್ವಿಕ್ಲಿ. ಹಾಗಾಗಿ ಕ್ವಿಕ್ಲಿ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಏಯ್ತ್ ಕ್ವಶನ್, ದ ಡಾಗ್ ಈಸ್ ಡ್ಯಾಶ್ ಫ್ರಮ್ ಹಾಫ್ ಅನ್ ಅವರ್ ಟು ಬಾರ್ಕ್. ಬ್ರಾಕೆಟಲ್ಲಿ ಬಾರ್ಕ್ ಅಂತ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ವರ್ಬ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಬಾರ್ಕಿಂಗ್ ಆಗ್ತದೆ. ಹಾಗಾಗಿ ಬಾರ್ಕಿಂಗ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಥರ್ಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 or 2 sentences ಈಚ್ ಅಂತ ಹೇಳಿ ಕೇಳಿದ್ದಾರೆ. ನೈನ್ತ್ ಕ್ವಶನ್, ಹೂ ಹ್ಯಾಸ್ ರಿಟರ್ನ್ ದ ಪೋಯಮ್ ಅಬೋ ಬೆನ್ ಆಡಮ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದು ಲೈ ಅಂಟ್ ಇಸ್ ದ ಆನ್ಸರ್. Next 10th question, what did Philemon says to his wife ಅಂತ ಹೇಳಿ ಕೇಳಿದ್ದಾರೆ. ಸೊ he said to his wife to see if there was any food to give the strangers. Next question 11, rearrange the words in dictionary order. ಸೊ ಡಿಕ್ಷನರಿ ಆರ್ಡರಲ್ಲಿ ಬರೀಬೇಕು ಮಕ್ಕಳ. ಇಲ್ಲಿ ಹೈಡ್, ಹಂಟ್, ಈಟ್, ಏರ್ ಇದೆ. ಸೊ ಫಸ್ಟ್ ವಿಲ್ ಕಮ್ಸ್ ಟು ದ ಹೇರ್, ನೆಕ್ಸ್ಟ್ ವಿಲ್ ಕಮ್ ಟು ದ ಹೀಟ್, ನೆಕ್ಸ್ಟ್ ಇಟ್ಸ್ ಕಮ್ಸ್ ಟು ದ ಹೈಡ್, ನೆಕ್ಸ್ಟ್ ಹಂಟ್. ಸೊ ಅದನ್ನು ನಿಮಗೆ ಕರೆಕ್ಟಾಗಿ ಈ ರೀತಿ ಬರೀರಿ. ಏರ್, ಹೀಟ್, ಹೈಡ್, ಹಂಟ್. ಸೊ ಡಿಕ್ಷನರಿ ಗೊತ್ತಿರಬೇಕು. ಫಸ್ಟು ಎ ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಎಚ್ ಸ್ಟಾರ್ಟ್ ಆದಮೇಲೆ ಎ ಲೆಟರ್ಸನ್ನು ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ. 12th ಕ್ವಶನ್, ವಿತ್ ಹೂಮ್ ಡು ಯು ಕ್ವಾರಲ್ ದ ಮೋಸ್ಟ್ ಇನ್ ಯುವರ್ ಹೋಮ್ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ನೀವು ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಯಾರ ಜೊತೆ, ಅಣ್ಣನ ಜೊತೆನೋ, ತಂಗಿ ಜೊತೆನೋ, ಅಥವಾ ಅಪ್ಪ ಜೊತೆನೋ, ಅಮ್ಮ ಜೊತೆನೋ, ಸೊ ಅದನ್ನು ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ದಟ್ ಫಾಲೋ ಅಂತ ಹೇಳಿ ಕೇಳಿದ್ದಾರೆ. 13ನೇ ಕ್ವಶನು, ಐ ನೀಡ್ ಮೈ ಶೇರ್, ಐ ವಾಂಟ್ ಟು ವಿಸಿಟ್ ಪ್ಲೇಸ್ ಆಲ್ ಓವರ್ ದ ವರ್ಲ್ಡ್. ಹೂ ಈಸ್ ಐ ರೆಫರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ದಟ್ ಈಸ್ ಐ ರೆಫರ್ ಟು ರಾಹುಲ್ ಇಸ್ ದ ಆನ್ಸರ್. ನೆಕ್ಸ್ಟ್ ಬಿ ಕ್ವಶನ್, whom was it said? ಯಾರಿಗೆ ಹೇಳುವಂಥದ್ದು? ಇಟ್ ವಾಸ್ ಸೆಡ್ ಟು ಫಾದರ್. ನೆಕ್ಸ್ಟ್ ಕ್ವಶನ್ ನಂಬರ್ 14, ವಾಟ್ ರೈಟೆಸ್ಟ್ ದೋ? ಹೂ ಸೆಡ್ ದೀಸ್? ಸೊ ಯಾರು ಹೇಳುವಂಥದ್ದು? ಅಬು ಬೆನ್ ಆಡಮ್ ಸೆಡ್ ದಿಸ್. ನೆಕ್ಸ್ಟ್, ಹೂ ವಾಸ್ ಇಟ್ ಸೆಡ್ ಟು? ಸೊ ಯಾರಿಗೆ ಹೇಳ್ತಾರೆ? ಇಟ್ ವಾಸ್ ಸೆಡ್ ಟು ದ ಏಂಜಲ್. Next, fifth main, answer the following questions in 2-3 sentences. 15th question, observe the picture and write it in the 2 or 3 sentences about in your own words. ಸೊ ನಿಮ್ಮ ಓನ್ ವರ್ಡ್ಸಲ್ಲಿ ಬರೀಬೇಕು. ನೋಡಿ, ನಿಮಗೆ ಅಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಸೊ ಏನು ಮಾಡ್ತಾ ಇದ್ದಾರೆ? ಹಕ್ಕಿಗಳಿಗೆ, ಪ್ರಾಣಿಗಳಿಗೆ ಊಟವನ್ನು ಹಾಕ್ತಾ ಇದ್ದಾರೆ. ಸೊ ಅದನ್ನು ನೀವು ಸೆಂಟೆನ್ಸಲ್ಲಿ ಬರೀಬೇಕು. ದಿಸ್ ಪಿಕ್ಚರ್ ಶೋಸ್ ಅ ಬ್ಯೂಟಿಫುಲ್ ಸೀನ್ಸ್ ಆಫ್ ಚಿಲ್ಡ್ರನ್ ಫೀಡಿಂಗ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್. The children are
pouring milk and food to the bowls. Several animals including cats, dogs, birds are enjoying the food. This picture shows the people's generosity by helping and feeding animals and birds outdoor. ಸೊ ನಿಮ್ಮ ಸೆಂಟೆನ್ಸಲ್ಲಿ ಬರೆದ್ರೆ ನಿಮಗೆ ಈಸಿಯಾಗಿ ಓನ್ ಸೆಂಟೆನ್ಸ್ ನೀವು ಮಾಡಿ ಬರೀರಿ, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 16, ರೀಅರೇಂಜ್ ದ ಜಂಬಲ್ಡ್ ವರ್ಡ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸ್. ಸೊ ಇಲ್ಲಿ ಎಕ್ಸ್ಪಿಡಿಷನ್ ವಾಸ್ ಬೆಂಚಾದ್ರಿ ಪಾಲ್ ಸೆಲೆಕ್ಟೆಡ್ ಫಾರ್ ಎವರೆಸ್ಟ್ ಇಂಡಿಯಾದ ಅಂತ ಇದೆ ಮಕ್ಕಳ. ನೋಡಿ, ಬಚೇಂದ್ರಿ ಪಾಲ್ ವಾಸ್ ಸೆಲೆಕ್ಟೆಡ್ ಟು ದ ಇಂಡಿಯಾ ಎವರೆಸ್ಟ್ ಎಕ್ಸ್ಪಿಡಿಷನ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್, faced challenges Bachendri Pal many. So Bachendri Pal faced many challenges is the right answer. So ಇದೇ ರೀತಿ ಬರೀಬೇಕು ನೋಡಿ. ಇದಿಷ್ಟು ಬರೆದ್ರೆ ನಿಮಗೆ ಇಲ್ಲಿ 2 ಅಂಕಗಳು ಸಿಗ್ತದೆ. ರೀಅರೇಂಜ್ ಮಾಡಿ ಬಹಳ ಈಸಿಯಾಗಿ ಬರೀಬೋದು. ಕ್ವಶನ್ ನಂಬರ್ 17, why could the couple hardly sleep? The couple could hardly sleep because of the wonder that the strangers had worked with the bowl. Next, question number 18, according to you, what harm did Pandora bring through her curiosity? So Pandora's curiosity brought much harm by releasing all the words evil, sickness, sorrow, pain and misfortune from her container she was warned never to open. Next, question number 19, write the given words in the ಇಂಗ್ ಫಾರ್ಮ್. ಸೊ ಇಂಗ್ ಫಾರ್ಮಲ್ಲಿ ಬರಬೇಕು. ಏಕ್, ಟ್ಯಾಕಲ್, ಸ್ಟೇ, ಜಂಪ್ ಅಂತ ಇದೆ ಮಕ್ಕಳ. ಸೊ ಅಲ್ಲಿ ಫಸ್ಟು ಏಕಿಂಗ್, ಟ್ಯಾಕ್ಲಿಂಗ್ ಆ್ಯಂಡ್ ಸ್ಟೇಯಿಂಗ್ ಆ್ಯಂಡ್ ಜಂಪಿಂಗ್. ಸೊ ಬಹಳ ಈಸಿಯಾಗಿ ನೀವು ಇಲ್ಲಿ 2 ಅಂಕಗಳನ್ನ ಗಳಿಸ್ಬೋದು. ನೆಕ್ಸ್ಟ್ 20th ಕ್ವಶನ್, ವಾಟ್ ವಾಸ್ ದ ಚೇಂಜ್ ಇನ್ ಅಂಜಲಿಸ್ ಫ್ಯಾಮಿಲಿ ಆಫ್ಟರ್ ಅವರ್ ಗ್ರ್ಯಾಂಡ್ ಪ್ಯಾರೆಂಟ್ಸ್ ವೆಂಟ್ ಟು ರೀಟಾಸ್ ಪ್ಲೇಸ್? ಸೊ ಅದಕ್ಕೆ ಆನ್ಸರ್ ನೋಡೋಣ. ದ ಫ್ಯಾಮಿಲಿ ವಾಸ್ ಫಾಲೋಡ್ ಬೈ ಸೈಲೆನ್ಸ್. ಇಟ್ ವಾಸ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ ಅಗೈನ್. ದೇರ್ ವಾಸ್ ನೋ ಒನ್ ಟು ಟಾಕ್. ಮದರ್ ವಾಸ್ harassed and overworked with no time. But still of big family had faded into silence. Next, question number 21. What qualities do you learn from your grandparents? ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಏನೆಲ್ಲ ಕಲಿತೀರಾ? ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಟೀಚರ್ಸ್ ಇಂಪಾರ್ಟೆಂಟ್ ಲೈಫ್ ಲೆಸನ್. ದೇ ಶೋ ಅಸ್ ಹೌ ಟು ಬಿ ಸ್ಟ್ರಾಂಗ್, ಪೇಷಂಟ್ ಆ್ಯಂಡ್ ಲವಿಂಗ್. ದೇ ಹೆಲ್ಪ್ ಅಸ್ ಲರ್ನ್ good values like kindness, honesty and respect. They also teach useful skills such as cooking, gardening and making things by hand. From them we learn to enjoy simple things in life and stay connected to our family and traditions. So idistu barde nimage complete marks sigtade. Next, how was Rahul and Ganga different from each other? So Rahul was very irresponsible, always enjoying his time with his friend, while Ganga was responsible boy. Gagan was a responsible boy and always helped his father. Next, 6th main 23rd question, complete the following lines of the poem, write 2 paras of the ರೈಮಿಂಗ್ ವರ್ಡ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ 2 ಪೋಯಮನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಫಸ್ಟು ನೀವೇನು ಮಾಡಬೇಕು, ಪೋಯಮನ್ನು ಕಂಪ್ಲೀಟಾಗಿ ಬರೀಬೇಕು ಮಕ್ಕಳ. ಬರೆದಾದ್ಮೇಲೆ ರೈಮಿಂಗ್ ವರ್ಡ್ಸ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಟೂಗೆ ಯು ಬರ್ತದೆ, ಬೆಸ್ಟಿಗೆ ರೆಸ್ಟ್. ಇಲ್ಲಿ ಇನ್ಕ್ರೀಸ್, ಪೀಸ್, ರೂಮ್, ಬ್ಲೂಮ್. ಸೊ ಇದಿಷ್ಟು ಬರೆದ್ರೆ ನಿಮಗೆ 4 ಅಂಕ. ಯಾವುದಾದ್ರೂ ಒಂದು ಪೋಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ 24th ಕ್ವಶನ್, read the given poster and answer the questions that follows. Healthy vegetable pancake recipe. ಸೊ ಇಲ್ಲಿ ಇಂಗ್ರೀಡಿಯೆಂಟನ್ನು ಕೊಟ್ಟಿದ್ದಾರೆ ಮಕ್ಕಳ. ಗ್ರಾಮ್ ಫ್ಲೋರ್, ಟರ್ಮೆರಿಕ್, ಚಾಪ್ಡ್ ಆನಿಯನ್ಸ್, ಟೊಮ್ಯಾಟೊ, ಗ್ರೀನ್ ಚಿಲ್ಲೀಸ್, ಸಾಲ್ಟ್, ಆಯಿಲ್, ವಾಟರ್. ಸೊ ಮೆಥಡನ್ನು ಕೊಟ್ಟಿದ್ದಾರೆ ಮಕ್ಕಳ, ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಆ ಮೆಥಡನ್ನು ನೀವು ನೋಡ್ಕೊಳ್ಳಿ ಇರಲಿ. ವಾಟ್ ಶುಡ್ ಯು ಆ್ಯಡ್ ಟು ಮೇಕ್ ದ ಬ್ಯಾಟರ್ ಸ್ಮೂತ್? ಏನನ್ನು ಆ್ಯಡ್ ಮಾಡಬೇಕು? ಕೊರಿಯಂಡರ್, ವಾಟರ್, ಟರ್ಮೆರಿಕ್ ಆ್ಯಂಡ್ ಬಟರ್ ಅಂತ ಇದೆ ಮಕ್ಕಳ. ಸೊ ಏನನ್ನು ಆ್ಯಡ್ ಮಾಡಬೇಕು ನೀವು? ವಾಟರನ್ನು ಆ್ಯಡ್ ಮಾಡಿದರೆ ನಮಗೆ ಒಂದು ಸ್ಮೂತ್ ಬ್ಯಾಟರ್ ಸಿಗ್ತದೆ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವಿಚ್ ಇಂಗ್ರೀಡಿಯೆಂಟ್ ಡಸ್ ನಾಟ್ ಹ್ಯಾವ್ ಆ್ಯನ್ ಎಕ್ಸಾಕ್ಟ್ ಮೆಷರ್ಮೆಂಟ್ ಮೆನ್ಷನ್ಡ್ ಇನ್ ದ ರೆಸಿಪಿ? ಟೊಮ್ಯಾಟೊ, ಚಿಲ್ಲಿ, ಟರ್ಮರಿಕ್, ಸಾಲ್ಟ್. ಸೊ ಎಲ್ಲವನ್ನ ಕೊಟ್ಟಿದ್ದಾರೆ, ಸಾಲ್ಟನ್ನು ನಮ್ಮ ರುಚಿಗೆ ಬಿಟ್ಟಿದ್ದಾರೆ, ಹಾಗಾಗಿ ಸಾಲ್ಟ್ ಅಂತ ಹೇಳಿ ಮಾರ್ಕ್ ಮಾಡಿ. ನೆಕ್ಸ್ಟ್, ವೆನ್ ಶುಡ್ ವಿ ಪೋರ್ ದ
ಬ್ಯಾಟರ್ ಇಂಟು ದ ಪ್ಯಾನ್ ಅಂತ ಹೇಳಿ ಕೇಳಿದ್ದಾರೆ. ಯಾವಾಗ ನಾವು ಬ್ಯಾಟರನ್ನು ಹಾಕಬೇಕು ಪ್ಯಾನ್ಗೆ? ಸೊ ಯಾವಾಗ ಆಫ್ಟರ್ ಹೀಟಿಂಗ್ ದ ಪ್ಯಾನ್. ಸೊ ಇಲ್ಲಿ ಬಿಫೋರ್ ಹೀಟಿಂಗ್, ಆಫ್ಟರ್ ಗ್ರೇಸಿಂಗ್ ದ ಹಾಟ್ ಪ್ಯಾನ್ ಅಂತ ಇದೆ, ವಾಷಿಂಗ್ ಅಂತ ಇದೆ. ಸೊ ಆಫ್ಟರ್ ಹೀಟಿಂಗ್ ದ ಪ್ಯಾನ್ ವಿ ಹ್ಯಾವ್ ಟು ಪೋರ್ ದ ಬ್ಯಾಟರ್. ನೆಕ್ಸ್ಟ್, ವಾಟ್ ಡಸ್ ದ ಪ್ಯಾನ್ ಕೇಕ್ ಬೀಯಿಂಗ್ ಗೋಲ್ಡನ್ ಬ್ರೌನ್ ಮೀನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಟ್ಸ್ ಬೀನ್ ಕುಕ್ಡ್ ವೆಲ್ ಆನ್ ದ ಬೋತ್ ದ ಸೈಡ್ ಅಂತ ಮೀನಿಂಗ್ ಅರ್ಥ ಆಗ್ತದೆ. ಹಾಗಾಗಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಬಹಳ ಈಸಿ. ಅವರೇ ನಿಮಗೆ ಇಂಗ್ರೀಡಿಯೆಂಟು ಮೆಷರನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಮಾಡೋ ಮೆಥಡ್ಸು. ಸೊ ಅದ್ರ ಮೇಲೆ ನಿಮಗೆ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಥರ ಕೇಳಿದ್ದಾರೆ. ಹಾಗಾಗಿ ಬಹಳ ಈಸಿಯಾಗಿ ನೀವಲ್ಲಿ ಆನ್ಸರನ್ನು ಮಾಡ್ಬೋದಾಗ್ತದೆ ಮಕ್ಕಳ. ಸೊ ಈಸಿ ಇದೆ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್. 40 ಮಾರ್ಕ್ಸಿಗೆ ಆರಾಮಾಗಿ ನೀವು ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಂಡು 8ಗೆ ಪ್ರಮೋಟ್ ಆಗ್ತೀರಾ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.